ಇಂಚ ಬಲ್ಲೆ ಬೈ ಈವ್ನಿಂಗ್ ಟೈಮಲ್ಲೂ ರಾಯರ ದರ್ಶನ ಮಾಡಿಕೊಂಡು ತುಂಬ ಕಣ್ ತುಂಬ ನೋಡ್ಕೊಂಡು ಬಂದ್ವಿ. ಖುಷಿ ಆಯಿತು. ಬಟ್ ಊಟ ಮಾಡಲಿಕ್ಕೆ ಮಧ್ಯಾಹ್ನ ಟೆಂಪಲ್ ಹತ್ರನೇ ಇರುವಂಥ ಹೋಟೆಲಿಗೆ ಹೋಗಿ ಊಟ ಮಾಡಿದ್ವಿ. ಮತ್ತೆ ರೂಮಿಗೆ ಬಂದು ಸ್ವಲ್ಪ ರೆಸ್ಟ್ ಮಾಡ್ಕೊಂಡ್ವಿ. ಅದೇ ದಿಲಿಯಾ ಹೇ ಹುಷಾರ್ ಹುಷಾರ್ ಕೇರ್ಫುಲ್ ಕೇರ್ಫುಲ್. ಪಿಕ್ಚರ್ ಎಡ್ಡ ಉಂಡತ್ತೆ ಬುದ್ಧನ. ಇಂಚ ಬಲ್ಲೆ ಬೈ ಈವ್ನಿಂಗ್ ವ್ಯೂಸ್ ಈ ಥರ ಇದೆ ನೋಡಿ. ಪೂಜೆ ಎಲ್ಲ ನಡೀತಾ ಇದ್ದಲ್ಲ. ಪೂಜೆ ಅವನು ಏನೇ ನನ್ನ ಊರಿಗೂ ಸಾರಿ ಬ್ಯಾಂಗ್ಳೂರು. ನಾವು ಈವ್ನಿಂಗ್ ಟೈಮಲ್ಲಿ ಟೆಂಪಲಿಗೆ ಹೋದಾಗ ಅಷ್ಟೊಂದು ರಶ್ ಇರಲಿಲ್ಲ. ನಾವು ಹಾಗೆ ಡೈರೆಕ್ಟಾಗಿ ಮತ್ತೊಮ್ಮೆ ರಾಯರ ದರ್ಶನ ಮಾಡಿದ್ವಿ. ತುಂಬ ಹತ್ತಿರದಿಂದನೇ ಮಾಡಿದ್ವಿ ಅಂತಲೇ ಹೇಳ್ಬೋದು. ಮಾರ್ನಿಂಗ್ ಇದ್ದಷ್ಟು ಕ್ರೌಡ್ ಇವಾಗ ಟೆಂಪಲಲ್ಲಿ ಇರಲಿಲ್ಲ. ಹಾಗೆ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬರುವಾಗ ತೇರು ಅಂದರೆ ರಥೋತ್ಸವ ನಡೀತಾ ಇತ್ತು. ಅದು ಕೂಡ ಹತ್ತಿರದಲ್ಲಿ ನೋಡ್ಲಿಕ್ಕೆ ಸಿಕ್ತು ನಮಗೆ. ಕೈ ಮುಗಿಲೆ ಆಯಿತು. ನಮ್ಮ ದರ್ಶನ ಎಲ್ಲ ಮುಗೀತು. ಇವಾಗ ಇಲ್ಲಿಂದ ಹೊರಟಿದ್ದೀವಿ. ರಥೋತ್ಸವ ಎಲ್ಲ ಸಿಕ್ತು ನಮಗೆ. ಚೆನ್ನಾಗಾಯಿತು ದರ್ಶನ ಎಲ್ಲ. ಸೊ ಇವಾಗ ಹೊರಟಿದ್ದೀವಿ. ತುಂಬ ಚೆನ್ನಾಗಾಯ್ತು ದರ್ಶನ. ಈವ್ನಿಂಗ್ ಕೂಡ ಚೆನ್ನಾಗಾಯಿತು ನೋಡಿ. ಈವ್ನಿಂಗ್ ಯಾವ ಥರ ಇದೆ ಅಂತ ಇಲ್ಲಿ.
ಲೇಟ್ ಆಗುತ್ತೆ. ಚಲೋ ಪೈ. ಹೊರಗಡೆ ಬಂದ್ವಿ ನಾವು. ಇಂಚಿ ಬಲೆ ಓಯ್. ಇವಾಗ ರಿಟರ್ನ್ ಹೊರಟ್ವಿ ಬ್ಯಾಂಗ್ಳೂರ್ಗೆ. ಸೊ ಲೈಟಾಗಿ ಚಪಾತಿ ಎಲ್ಲ ತಿಂದು ಮಕ್ಕಳಿಗೆ ಚಪಾತಿ ತಿನ್ನಿಸಿ ಇವಾಗ ರೂಮಿಗೆ ಹೋಗಿ ಜಸ್ಟ್ ಬ್ಯಾಗಲ್ಲಿ ಇಟ್ಕೊಂಡು ಹೊರಡ್ತೀವಿ. ಬಸ್ ಇದೆ ಇವಾಗ. ಸೊ ದರ್ಶನ ಎಲ್ಲ ಮುಗೀತು. ಮಂತ್ರಾಲಯದಿಂದ ಮನೆಗೆ ಏನು ಪ್ಯಾಕ್ ಮಾಡಿದ್ರಲ್ಲ ಅಯ್ಯಪ್ಪ. ಇವಾಗ ರೂಮಿಗೆ ಬಂದ್ವಿ ಫೈನಲಿ. ಎಲ್ಲ ಈವ್ನಿಂಗ್ ಟೈಮಲ್ಲೂ ರಾಯರ ದರ್ಶನ ಮಾಡಿಕೊಂಡು ತುಂಬ ಕಣ್ತುಂಬ ನೋಡ್ಕೊಂಡು ಬಂದ್ವಿ. ಖುಷಿ ಆಯಿತು. ಬಟ್ ಊಟ ಮಾಡಲಿಕ್ಕೆ ಟೈಮ್ ಇರಲಿಲ್ಲ. 9 o'clock ಬಸ್ ಇದೆ. ಸೊ ಫೈನಲಿ ಇವಾಗ ರೂಮ್ ಚೆಕ್ಔಟ್ ಮಾಡೋ ಟೈಮ್ ಎಲ್ಲ ಆಯ್ತು. ಇವಾಗ ಫೈನಲ್ ಆಗಿ ಚೆಕ್ಔಟ್ ಮಾಡ್ತಾ ಇದೀವಿ. ಬ್ಯಾಕ್ ಟು ಬ್ಯಾಂಗ್ಳೂರ್. ಚಲೋ ಹುಷಾರ್. ಕೇರ್ಫುಲ್. ಇವಾಗ ಹೋಗ್ತಾ ಇದ್ದೀವಿ. ಬಿಡು ಆಪುಜಿ ಇದನ್ನು ಹಾಂ ನಾವು ಮಾರ್ನಿಂಗ್ 4:30ಗೆ ರೀಚ್ ಆಗಿದ್ದೀವಿ ಬ್ಯಾಂಗ್ಳೂರ್. ಸೊ ನೆಕ್ಸ್ಟ್ ಡೇ ವ್ಲಾಗ್ ಇದು. ನನ್ನ ಮಗಳಿಗೆ ಅಲ್ಲಿಂದ ಬಂದ ನಂತರ ಸ್ವಲ್ಪ ಫುಡ್ ಪಾಯ್ಸನ್ ಆಗಿತ್ತು. ಸೊ ಅದರಿಂದ ಸ್ವಲ್ಪ ಲೈಟಾಗಿ ಫೀವರ್, ಲೂಸ್ ಮೋಷನ್, ವಾಮಿಟಿಂಗ್ ಎಲ್ಲ ಇತ್ತು. ಸೊ ಅದಕ್ಕೋಸ್ಕರ ಡಾಕ್ಟರ್ ಹತ್ರ ಕರ್ಕೊಂಡು ಬಂದ್ವಿ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನಿಮ್ಮ ಕನ್ನಡತಿಗೆ ಸದಾ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಧನ್ಯವಾದಗಳು.